ಶುಭಮಸ್ತು ಸೀರಿಯಲ್ ನ ನೋಡಿದ್ರೆ ಜಾಹ್ನವಿ ಯಾರು ಅಂತ ಕೇಳಿದ್ರೆ ಥಟ್ ಅಂತ ಹೇಳ್ತೀರಾ. ಆದ್ರೆ ನಿಜಕ್ಕೂ ಜಾಹ್ನವಿ ಯಾರು, ಅವರ ನಿಜ ಜೀವನದ ಕಥೆ ಏನು ಅಂತ ನಿಮ್ ಯಾರಿಗೂ ಕೂಡ ಗೊತ್ತಿಲ್ಲ. ಬನ್ನಿ ಹಾಗಾದ್ರೆ ಜಾಹ್ನವಿ ಯಾರು, ಅವರ ನಿಜ ಜೀವನದ ಕಥೆಯನ್ನ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ. ನಾನಿವತ್ತು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಅಲ್ಲಿ ಮುದ್ದಿನ ಸೊಸೆಯಾಗಿ ಆಕ್ಟ್ ಮಾಡಿರುವಂತಹ ಜಾಹ್ನವಿ ಅಂದ್ರೆ ಶ್ವೇತಾ ಅವ್ರ ಮನೆ ಮುಂದೆ ನಾನಿದ್ದೀನಿ. ಶ್ವೇತಾ ಅವ್ರಿಗೆ ಗೊತ್ತು ನಾನು ಬರೋದು, ಆಲ್ರೆಡಿ ಒಳಗಡೆ ಇದ್ದಾರೆ. ಬಟ್ ಶ್ವೇತಾ ಅವ್ರ ಬಗ್ಗೆ ಇಲ್ಲಿ ಬರೋಕ್ಕೂ ಮುಂಚೆ ನಾನ್ ತಿಳ್ಕೊಂಡಿರೋ ಪ್ರಕಾರ ಅವರು ಓದಿದ್ದು ಆರ್ಕಿಟೆಕ್ಚರ್, ಬಟ್ ಮಾಡ್ತಾ ಇರೋದು ಆಕ್ಟಿಂಗ್. ಹೇಗೆ ಈ ಫೀಲ್ಡ್ ಬಂದ್ರು, ಏನೆಲ್ಲ ಕಾರಣಗಳಿತ್ತು, ಹಾಗೇನೆ ಯಾವ ರೀತಿ ಇಂಪ್ರೆಸ್ ಮಾಡ್ತು ಈ ಒಂದು ಫೀಲ್ಡ್, ಎಲ್ಲ ಅವ್ರ ಹತ್ರನೇ ಕೇಳೋಣ ಅಲ್ವಾ? ಬನ್ನಿ ಹಾಗಾದ್ರೆ. ಹಾಯ್ ಶ್ವೇತಾ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮನೆಗೆ ಬಂದಿದ್ದೀರಾ? ಒಳಗೆ ಬನ್ನಿ. ನೀವೇ ನಮ್ಮ ಸೀರಿಯಲ್ ಸ್ಟಾರ್ ಇವತ್ತು. ಥ್ಯಾಂಕ್ ಯು. ಹೇಗಿದೆ ಶ್ವೇತಾ ಅವರ ಲೈಫ್? ತುಂಬಾ ಚೆನ್ನಾಗಿದೆ. ಸೀರಿಯಲ್ ಮುಗೀತು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಸೀರಿಯಲ್ ಮಾಡುತ್ತೆ, ಮುಗೀತು. ಸ್ಟಾರ್ಟ್ ಆಗಿದ್ದು ಚೆನ್ನಾಗಾಯ್ತು, ಎಂಡ್ ಆಗಿದ್ದು ಚೆನ್ನಾಗಾಯ್ತು. ಶ್ರೀರಸ್ತು ಶುಭಮಸ್ತು. ಕರೆಕ್ಟ್ ಆಗಿ ಟೈಟಲ್ ತಕ್ಕಂಗೆ ಆಗಿದೆ ಅಂತ. ಈಗ ಮತ್ತೆ ಚಾನ್ಸ್ ಏನಾದ್ರೂ ಸೀರಿಯಲ್ಗೆ ಸಿಕ್ಕರೆ ಹೋಗಬಹುದಾ? ತಕ್ಷಣಕ್ಕೆ ಹೋಗಲ್ಲ, ಯಾಕಂದ್ರೆ 2 ವರ್ಷ ಹತ್ತು ಸಾಕಾಗಿದೆ, ಸ್ವಲ್ಪ ಬ್ರೇಕ್ ಬೇಕು. ಸೊ ಈಗ ಡಾನ್ಸಿಂಗ್ ಸ್ಟಾರ್ ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ. ಇದು ಮುಗಿದ್ಮೇಲೆ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು ಅಂತ ಪ್ಲಾನ್ಸ್ ಇದೆ. ಅದಾದ್ಮೇಲೆ ಏನಾದ್ರು ಆಫರ್ಸ್ ಬಂದ್ರೆ ಯೋಚನೆ ಮಾಡ್ತೀನಿ. ಓಕೆ, ಯಾವ ತರ ಟ್ರಾವೆಲ್ ಅಂತ? ಟ್ರಾವೆಲ್ ಅಂದ್ರೆ ಲಾಂಗ್ ಟ್ರಿಪ್ಸ್ ಪ್ಲಾನ್ ಮಾಡ್ತಿದ್ದೀನಿ. ಈಗಷ್ಟೇ ಅಂದ್ರೆ ಸೀರಿಯಲ್ ಮುಗ್ದಿದ ತಕ್ಷಣ ರಿಯಾಲಿಟಿ ಶೋಕ್ಕಿಂತ ಮುಂಚೆ 15 ದಿನ ವಾರಣಾಸಿಗೆ ಹೋಗಿ ಬಂದೆ. ಸೊ ನೆಕ್ಸ್ಟ್ ಲೇ ಲಡಾಖ್ ಪ್ಲಾನ್ಸ್ ಇದೆ, ನೋಡ್ಬೇಕು. ಸೊ ಆ ಒಂದು ಯೋಚನೆಯಲ್ಲಿ ಈಗ ಸದ್ಯಕ್ಕೆ ಯಾವುದು ಬೇಡ ಪ್ಲಾನ್ಸ್ ಅಂತ. ಎಸ್, ಬಾಲ್ಯದ ನೆನಪುಗಳನ್ನ ನೆನಪಿಸ್ಕೊಳ್ಳೋಣ, ಯಾಕಂದ್ರೆ ಸೀರಿಯಲ್ ಇದ್ದಿದೆ, ಮಾತಾಡೋಣ ಅದನ್ನ ಆಮೇಲೆ. ಸೊ ಹೇಗಿತ್ತು ಚೈಲ್ಡ್ಹುಡ್? ತುಂಬಾ ತರಲೆ ಆಗಿದ್ದೆ ನಾನು. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ. ಅಮ್ಮ ಟೀಚರು, ಅಪ್ಪ PWD ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಟೀಚರ್ ಮಗಳು, ಚೆನ್ನಾಗಿ ಓದ್ತಾ ಇದ್ದೆ. ಅಂದ್ರೆ ಓದ್ತಾ ಇದ್ದು ತುಂಬಾ ಕಮ್ಮಿ, ಬಟ್ ಬೇಗ ಎಷ್ಟು ಹೊತ್ತಲ್ಲಿ ಓದ್ತೀನಿ ಅಷ್ಟೊತ್ತಲ್ಲಿ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗಿತಾ ಇದ್ದೆ. ತುಂಬಾ ಅಂದ್ರೆ ತುಂಬಾ ತರಲೆ. ಚಿಕ್ಕವಳಿರುವಾಗ ನೋಡಿದ್ರೆ ನಾನು ಹುಡುಗ ಅಂತ ಅನ್ಕೊಂತಿದ್ರು, ಯಾರು ಹುಡುಗಿ ಅಂತಾನೆ ಅನ್ಕೊಂತಿರ್ಲಿಲ್ಲ. ಚಿಕ್ಕ ಬಾಯ್ ಕಟ್ಟು, ಒಂದ್ ಶಾರ್ಟ್ಸ್ ಶರ್ಟ್ ಹಾಕೊಂಡು ಓಡೋಗ್ತಿದ್ದೆ. ಸೊ ನನಗೆ ನಿಕ್ ನೇಮ್ ಆಕ್ಚುಲಿ ಮೋಗ್ಲಿ ಅಂತ. ಯಾವಾಗ್ಲೂ ಪೇರ್ಲೆಕಾಯಿ ಮರದಲ್ಲಿ ಕರಿತಾ ಇದ್ದೆ. ಹೌದಾ? ಆಡೋದು. ಹೌದು, ತುಂಬಾ ಇಷ್ಟ. ಮರ ಹತ್ತದು, ಹಣ್ಣು ಕೀಳೋದು ಅದೆಲ್ಲ ತುಂಬಾ ಮಾಡ್ತಿದ್ದೆ. ಸೊ ಮೋಗ್ಲಿ ಅಂತಾನೆ ಕರೀತಿದ್ರು. ಯಾರು ಕಂಡಿಡಿತಿರ್ಲಿಲ್ಲ ಹುಡುಗಿ ಅಂತ. ನಾನು ಹೀಗೆಲ್ಲ ಇದೀನಿ ಅಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸಿಗೆಲ್ಲ ನೋಡಿ ನಿಜವಾಗ್ಲೂ ಸರ್ಪ್ರೈಸ್ ಆಗ್ತಾರೆ, ಇದೇನಾ ಹುಡುಗಿ ಅಂತ. ಆ ತರ ಚೇಂಜ್ ಆಗಿದ್ದೀನಿ ಈಗ. ಸೊ ಇಟ್ ವಾಸ್ ಫನ್. ಅಂಡ್ ಎಲ್ಲ ಬರೀ ಹುಡುಗರ ಜೊತೆನೆ ಆಟ ಆಡ್ತಿದ್ರು. ನನ್ನ ಸುತ್ತಮುತ್ತ ಯಾವ ಹುಡುಗಿನೂ ಇರ್ಲಿಲ್ಲ. ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡಕ್ಕೆ ಅವ್ರ ಜೊತೆ ಎಲ್ಲ ಗೋರಿ ಆಡೋದು, ಆಮೇಲೆ ಗೋಲಿ ಆಡೋದು, ಈ ತರ ಎಲ್ಲ ಹುಡುಗರ ಆಟನೇ ಆಟ ಆಡ್ಕೊಂಡು ಬೆಳೆದವಳು ನಾನು. ಸೊ ಕ್ರಿಕೆಟ್ ಅದೇ ಜಾಸ್ತಿನ ಆಟ ಆಡಿದ್ದು? ಫುಟ್ಬಾಲ್ ಜಾಸ್ತಿ. ಫುಟ್ಬಾಲ್ ತುಂಬಾ ಇಷ್ಟನಾ? ಯಾವಾಗ್ಲೂ ಕೂಡ ಹೋಗೋದು, ಆಟ ಆಡೋದು? ಯಾವಾಗ್ಲೂ ಆಟ ಆಡ್ತಿದ್ದೆ. ಸ್ಕೋರ್ ಅಷ್ಟು ಚೆನ್ನಾಗಿ ತೆಗೆದವರು ಒಂದು ಡ್ರೀಮ್ ಅಂತ ಇಟ್ಕೊಂಡಿರ್ತೀರಾ, ಓ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ. ತುಂಬಾ ಚೆನ್ನಾಗಿ ಮುಂದೆ ಇದ್ದೆ ಕೂಡ ಅಂತ ಹೇಳ್ತಾ ಇದ್ದೀರಾ. ಏನ್ ಆಸೆ ಇಟ್ಕೊಂಡಿದ್ರಿ? ನಮ್ದೇ ಅಂತ ಆಸೆ ಇರ್ಲಿಲ್ಲ. ನಾನ್ ಚಿಕ್ಕವಳಿರುವಾಗ ಅಪ್ಪ PWD ಅಲ್ಲಿ ಇದ್ರಲ್ಲ, ಅವ್ರದ್ದು ರೋಡ್ ರೋಲರು, ಟ್ರಾಕ್ಟರ್ಸ್ ಎಲ್ಲ ಬರ್ತಿತ್ತು. ಸೊ ನಾನು ಡ್ರೈವರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಮನೆ ಪಕ್ಕ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿ ಯಾವಾಗ್ಲೂ ಕ್ಲೀನ್ ಮಾಡ್ತಿದ್ರು. ಲಾರಿ ಎಲ್ಲ, ಕಬ್ಬಿನ ಲಾರಿ ಎಲ್ಲ ಬರ್ತಿತ್ತು. ಕಬ್ಬಿನ ಲಾರಿ ಓನರ್ ಆದ್ರೆ ಇಡೀ ಕಬ್ಬೆಲ್ಲ ನನಗೆ ಸಿಗುತ್ತೆ ಅಂತ ಲಾರಿ ಡ್ರೈವರ್ ಆಗ್ಬೇಕು ಅನ್ಕೊಂಡಿದ್ದೆ. ಆತರ ಚಿಕ್ಕವಳು. ಆಮೇಲೆ ಬೆಳೀತಾ ಅಮ್ಮನ್ ನೋಡ್ತಾ ಇದ್ದೆ. ಅಮ್ಮ ಟೀಚರು, ನನಗೆ ತುಂಬಾ ಇಷ್ಟ. ಈಗಲೂ ಆ ಪ್ರೊಫೆಷನ್ ತುಂಬಾ ಇಷ್ಟ, ಖುಷಿ ಕೊಡಂತ ಪ್ರೊಫೆಷನ್. ಸೊ ಟೀಚರ್ ಆಗ್ಬೇಕು ಅಂತ ಇನ್ನೂ ಇದೆ, ನೋಡೋಣ ಯಾವಾಗಾದ್ರೂ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ಬೇಕು ಅಂತ. ಸೊ ಅಮ್ಮನೇ ಒಂಥರ ಸ್ಫೂರ್ತಿನ ಈಗ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತ? ನಾನು ತುಂಬಾ ಅಂದ್ರೆ ಒಂದು ಖುಷಿ ಕೊಡೋ ಪ್ರೊಫೆಷನ್ ಅದು. ಆಮೇಲೆ ಮಕ್ಕಳ ಲವ್ ಮತ್ತೆ ರೆಸ್ಪೆಕ್ಟ್ ಸಿಗುತ್ತಲ್ಲ. ನಾನು ಈಗ್ಲೂ ಇಷ್ಟು ದೊಡ್ಡವಳಾಗಿದ್ದೀನಿ, ಕಾಲೇಜ್ಗಿಂತ ನನಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಈಗ್ಲೂ ತುಂಬಾ ಮನಸ್ಸಿಗೆ ಹತ್ರ. ಹಾಗಾಗಿ ಟೀಚಿಂಗ್ ಐ ಥಿಂಕ್ ಯಾವಾಗ್ಲೂ ಖುಷಿ ಕೊಡುತ್ತೆ. ಟೀಚರ್ ಮಗಳಾಗಿರೋದ್ರಿಂದ ಈ ಚಿಕ್ಕ ವಯಸ್ಸಲ್ಲಿ ಯಾರು ಕೂಡ ಬೈದಿರೋದಿಲ್ಲ ಅಂತ ಅನ್ಕೊಳ್ತೀನಿ. ಟೀಚರ್ ಮಗಳು ಬೈಬೇಡಿ ಅಂತ. ಟೀಚರ್ ಮಗಳು ಅಂತ ಅವ್ರ ಸ್ಕೂಲಲ್ಲಿ ತುಂಬಾ ಮುದ್ದು ಮಾಡ್ತಾರೆ, ಬಟ್ ನಮ್ ಸ್ಕೂಲಲ್ಲೆಲ್ಲ ಹಾಗೇನಿಲ್ಲ. ಬಟ್ ಬೈಯಂತ ಕೆಲ್ಸಗಳು ಮಾಡ್ತಿರ್ಲಿಲ್ಲ. ಓದೋದ್ರಲ್ಲೂ ಚೆನ್ನಾಗಿದೆ. ಅಂದ್ರೆ ಕ್ಲಾಸ್ ಅಲ್ಲಿ ಸೈಲೆಂಟ್, ಹೊರಗಡೆ ವೈಲೆಂಟಾ? ಇಲ್ಲ, ಕ್ಲಾಸಲ್ಲೂ ತರಲೆ. ನಾನು ಆಕ್ಚುಲಿ ಕ್ಲಾಸ್ ಲೀಡರ್. ಬೆಸ್ಟ್ ಏನಂದ್ರೆ ಜಾಸ್ತಿ ಯಾರು ಗಲಾಟೆ ಮಾಡ್ತಾರೆ ಅವರಿಗೆ ಲೀಡರ್ ಮಾಡ್ಬಿಟ್ರೆ ಬೆಸ್ಟ್ ಅಲ್ವಾ? ಅವ್ರ ಗಲಾಟೆ ಮಾಡಲ್ಲ. ಹಾಗಾಗಿ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗ್ತಿದ್ದೆ. ಗಲಾಟೆ ಮಾಡೋರಿಗೆಲ್ಲ ನಾನೇ ಲೀಡರ್. ಹಾಗೆ ಗಲಾಟೆ ಮಾಡೋ ಹುಡುಗಿನ ಲೀಡರ್ ಮಾಡ್ಬಿಟ್ರೆ ಎಲ್ಲಾರನ್ನೂ ಸುಮ್ಮನೆ ಇರಿಸ್ತಾರೆ ಅಂತ.
ಸೊ ಹೇಗಿತ್ತು ಬಾಲ್ಯದ ಡೇಸ್ ಅಲ್ಲಿ ತುಂಬಾ ಸ್ವೀಟ್ ಮೆಮರಿ ಅಂತ ಉಳ್ಕೊಂಡಿದ್ದು ಯಾವ್ದು, ಇನ್ನು ಕೂಡ ಥಟ್ ಅಂತ ನೆನಪಿಗೆ ಬರುವಂತಹ ಮೆಮರೀಸ್ ಯಾವ್ದಿದೆ? ಮೆಮರೀಸ್ ಅಂದ್ರೆ ನನ್ ಮನೆ ಪಕ್ಕ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಇತ್ತು, ಒಂದ್ 20 ಜನ ಮನೆ ಇರ್ತಿದ್ರು, ನಾನು ಅವ್ರ ಪಕ್ಕದ ಮನೆ. ಸೊ ಅಲ್ಲಿ ಒಂದ್ 10 ಮಕ್ಕಳು ಇದ್ವಿ ಎಲ್ರೂ ಸೇರಿ. ಸೊ ನಾವ್ ಯಾವ್ದೇ ಒಂದು ಹಬ್ಬ ಬಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ವಿ. ಅಂಡ್ ಯಾವ್ದೇ ಒಂದು ಹಣ್ಣಿನ ಸೀಸನ್, ಎಕ್ಸಾಂಪಲ್ ಮ್ಯಾಂಗೋ ಸೀಸನ್ ಅಂತ ಅನ್ಕೊಳ್ಳಿ, ಒಂದ್ ದೊಡ್ಡ ಬುಟ್ಟಿ ಮ್ಯಾಂಗೋ ತಂದ್ಬಿಟ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿ ಎಲ್ಲ 20 ಮಕ್ಕಳು ಕುತ್ಕೊಂಡು ಮ್ಯಾಂಗೋ ತಿನ್ನೋದು, ಕಲ್ಲಂಗಡಿ ಹಣ್ಣು ತಗೊಂಡು, ಎಲ್ಲ ಒಂದು ಸೆಲೆಬ್ರೇಷನ್ ತರ ಅನಿಸ್ತಿತ್ತು. ಈಗ ನಮಗೆಲ್ಲ ರುಟೀನ್ ಲೈಫ್ ಏನನ್ನೂ ಎಂಜಾಯ್ ಮಾಡಲ್ಲ, ಬಟ್ ಚಿಕ್ಕವ್ರು ಇವಾಗ ಪ್ರತಿ ಒಂದು ಕ್ಷಣನೂ ಎಂಜಾಯ್ ಮಾಡ್ತಿದ್ವಿ. ಅದೇ ಬೆಸ್ಟ್ ಅನ್ಸುತ್ತೆ. ಅಲ್ಲೊಂದ್ ಕಡೆ ಆ ಒಂದು ಬಾಲ್ಯದ ನೆನಪುಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀರಾ ಅಂತ ಅನ್ಕೊಳ್ತೀನಲ್ವಾ? ಇವಾಗ್ಲೂ ಬಾಲ್ಯ ಇದ್ರೆ ಓ ಹಾಗಿರ್ಬೋದಿತ್ತಲ್ಲಪ್ಪ, ಯಾಕೆ ದೊಡ್ಡೋಳಾದೆ ಅಂತ ಈಗಲೂ ನಾವೇನ್ ಮಾಡ್ತೀವಿ, ಈಗ ಮ್ಯಾಂಗೋ ಸೀಸನ್ ಬಂತು ಅಂದ್ರೆ ಎಲ್ಲಾ ಫ್ರೆಂಡ್ಸಿಗೆ ಕರಿತೀವಿ, ಟೆರೆಸ್ ಅಲ್ಲಿ ಮ್ಯಾಂಗೋ ಬುಟ್ಟಿ ಮಧ್ಯ ಇಟ್ಕೊಂಡು ತುಂಬಾ ಮ್ಯಾಂಗೋ ಮಾಡ್ಕೊಂಡು ತಿಂತೀವಿ, ತುಂಬಾ ಮಜಾ ಮಾಡ್ತೀವಿ. ಸೊ ಆತರ ಈಗ್ಲೂ ನಾವು ಹೋಲಿ ತುಂಬಾ ಚೆನ್ನಾಗಿ ಆಚರಿಸ್ತೀವಿ, ದೀಪಾವಳಿ ಎಲ್ಲಾ ಫ್ರೆಂಡ್ಸ್ ಒಟ್ಟಿಗೆ. ಆದಷ್ಟು ಚೆನ್ನಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದ್ ಕಡೆ ಸ್ಫೂರ್ತಿ ಅಂತ ಹೇಳ್ಬೋದು ಶ್ವೇತಾ ಅವ್ರು, ಯಾಕಂದ್ರೆ ಇರೋ ಒಂದು ಚಿಕ್ಕ ಲೈಫ್ ನ ಯಾವ ರೀತಿ ಕಲರ್ಫುಲ್ ಆಗಿ ಎಂಜಾಯ್ ಮಾಡಬಹುದು ಅನ್ನೋದನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಈಗ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಲ್ಲಿ ಮುಗ್ದಿರೋದು, ಯಾವ ಸ್ಕೂಲ್ ಓದಿರೋದು? ಶಿವಮೊಗ್ಗದಲ್ಲಿ ಪ್ರೈಮರಿ ಸೆಕ್ರೆಡ್ ಹಾರ್ಟ್ ಅಲ್ಲಿ ಓದಿದೆ, ಆಮೇಲೆ ಹೈಸ್ಕೂಲ್ ಮೇರಿ ಮ್ಯಾಕ್ಯುಲೇಟ್, ದೆನ್ PUC ಫಸ್ಟ್ PU ಸೆಕೆಂಡ್ PU DVS ಇಂಡಿಪೆಂಡೆಂಟ್ ಅಲ್ಲಿ ಓದಿದೆ. ಅದಾದ್ಮೇಲೆ BCA 1 ವರ್ಷ ಮಾಡಿದೆ SRNMC ಅಂತ ನ್ಯಾಷನಲ್ ಕಾಲೇಜಲ್ಲಿ 1 ವರ್ಷ ಮಾಡಿದೆ. ಬಟ್ ನಮ್ಮಪ್ಪ ಹಂಗೆ ಹೇಳಿದೆ, BCA ಮಾಡಿದ್ರು ನಾನು IT ಪ್ರೊಫೆಷನ್ಗೆ ಹೋಗಲ್ಲ, ನೀವು ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ನನಗೆ ಇದು ಮಾಡಕ್ ಇಷ್ಟ ಇಲ್ಲ ಅಂತ. ಅವರು 1 ವರ್ಷ ನೋಡೋಣ ಏನಾದ್ರು ಮೈಂಡ್ ಚೇಂಜ್ ಆಗುತ್ತಾ ಅಂತ ಟ್ರೈ ಮಾಡಿ. ಆಕ್ಚುಲಿ ನಾನು ತುಂಬಾ ಚೆನ್ನಾಗೇ ಮಾರ್ಕ್ಸ್ ತೆಗ್ದೆ, ಆದ್ರೂ ನನಗೆ ಮನಸ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೆ ನಮ್ಮಪ್ಪಂಗೆ ಆಯ್ತು ನಿನಗೇನ್ ಬೇಕೋ ಅದ್ ಮಾಡು ಅಂತ. ನಂಗೆ ಇಂಜಿನಿಯರಿಂಗ್ ಮಾಡಕ್ ಇಷ್ಟ ಇರಲಿಲ್ಲ, ಮೆಡಿಕಲ್ ಮಾಡಕ್ ಇಷ್ಟ ಇರಲಿಲ್ಲ. ಅದೆರಡರ ಮಧ್ಯೆ ಯಾವ್ದಾದ್ರು ಇನ್ನೂ ಚೆನ್ನಾಗಿರೋದ್ ಮಾಡ್ಬೇಕು ಅಂತ ಆರ್ಕಿಟೆಕ್ಚರ್ ಆಪ್ಷನ್ ಆಗ್ತಿತ್ತು, ಆರ್ಕಿಟೆಕ್ಚರ್ ಮಾಡಿದೆ. ನಾನ್ ಕೇಳಿರೋ ಪ್ರಕಾರ ಆರ್ಕಿಟೆಕ್ಚರ್ ಅಂತ ನೀವು ಹೇಳಿದ್ರಿ, ನಾನು ಆ ಒಂದು ಫೀಲ್ಡಿಗೆ ಹೋಗ್ಬೇಕು ಅಂತ ಅದಕ್ಕೆ ಹೋದೆ ಅಂತ. ಬಟ್ ಆ ಫೀಲ್ಡಿಗೆ ಹೋದ್ರೆ ಸಡನ್ ಆಗಿ ಆಕ್ಟಿಂಗ್ ಬರೋದಕ್ಕೆ ಏನ್ ರೀಸನ್ ಅಂತ? ಸಡನ್ ಆಗಿ ಏನಿಲ್ಲ, 3 ವರ್ಷ ಪ್ರಾಕ್ಟೀಸ್ ಮಾಡಿದೆ ನಾನು ಆರ್ಕಿಟೆಕ್ಚರ್. 5 ಇಯರ್ಸ್ ಕೋರ್ಸ್ ಮುಗಿದ್ಮೇಲೆ 3 ವರ್ಷ ವರ್ಕ್ ಮಾಡಿದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ಬೇಕು ಅನ್ಸ್ತು. ನಾನು ಯಾವುದೇ ಒಂದಾಗ್ಲಿ ತುಂಬಾ ರುಟೀನ್ ಆಗ್ಬಿಟ್ರೆ ಎಲ್ರಿಗೂ ಅನ್ಸುತ್ತೆ ಟಯರ್ಡ್ ಆಗುತ್ತೆ, ಬಟ್ ತುಂಬಾ ಜನ ಬ್ರೇಕ್ ತಗೊಳಕ್ ಧೈರ್ಯ ಮಾಡಲ್ಲ. ನಾನ್ ಧೈರ್ಯ ಮಾಡಿದೆ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಎಂಜಾಯ್ ಮಾಡೋಣ ಲೈಫ್ನ ಅಂತ ಬ್ರೇಕ್ ತಗೊಂಡು ಒಂದು NGOಗೆ ವಾಲಂಟಿಯರ್ ಮಾಡಿದೆ 6 ತಿಂಗಳು. ಆಗ ಈ ಆಫರ್ ಬಂತು. ನನಗೆ ಸ್ವಲ್ಪ ಚೇಂಜ್ ಬೇಕು, ತೀರಾ ರುಟೀನ್ ಅಲ್ಲಿ ಇರಲ್ಲ ನಾನು, ಹಾಗಾಗಿ ವಾಲಂಟಿಯರ್ ಮಾಡುವಾಗ ನನಗೆ ಆಫರ್ ಬಂತು. ಅವಾಗ ಯೋಚನೆ ಮಾಡಿದೆ ತಗೊಳ್ಳೋಣ, ಹೇಗೂ ನನಗೆ ಸ್ವಲ್ಪ ಚೇಂಜ್ ಬೇಕಾಗಿತ್ತು, ವಾಲಂಟಿಯರಿಂಗ್ ಟ್ರೈ ಮಾಡಿದೆ. ಈಗ ಆಕ್ಟಿಂಗ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಶ್ವೇತಾ ಅವರ ಬಾಲ್ಯ ಹೇಗಿತ್ತು, ಹಾಗೇನೆ ಬಾಲ್ಯದಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಮೌಗ್ಲಿ ಅಂತ ಕರಿತಾ ಇದ್ರಂತೆ. ಇನ್ನು ಆಕ್ಟಿಂಗ್ ಜೀವನದ ಜರ್ನಿ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.